ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಡಿಮೆ ರೇಟಿನ ಸೀರೆಗೆ ಬ್ಲೌಸ್ಗಳನ್ನು ನೀವು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ವರ್ಕನ್ನು ಮಾಡಿಸ್ಕೋದ್ಕಿಂತ ಸಿಂಪಲ್ ಆಗಿ ನೀವೇ ಕೈಯಾರೆ ಮಾಡ್ಕೊಳ್ಳೋದು ಯಾವ ಥರ ಅಂತ, ಅದು ಕೂಡ ಗ್ರ್ಯಾಂಡಾಗಿ ಮಾಡ್ಕೋಬೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡ್ಬೋದು. ಇದು ಬ್ಲೌಸ್ ಬಂದು ಪ್ಲೇನ್ ಇದೆ. ನೀವು ಬಾರ್ಡರ್ ಇರುತ್ತಲ್ಲ ಆ ಥರ ಬ್ಲೌಸ್ಗೂ ಕೂಡ ನೀವು ಟ್ರೈ ಮಾಡ್ಬೋದು. ಬರೀ ಸಿಂಪಲ್ ಬ್ಲೌಸಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 3 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ. ಈ ಥರ ಬೀಡ್ಸ್ ತಗೊಂಡಿದ್ದೀನಿ. ಹಾಗೆ ಕ್ರೀಮ್ ಕಲರ್ ಪರ್ಲ್ಸ್ ತಗೊಂಡಿದ್ದೀನಿ. ಹಾಗೆ ಮತ್ತೆ ಈ ಥರ 3mm ಗೋಲ್ಡ್ ಕಲರ್ ಬೀಡ್ಸು, 3mm ಪರ್ಲ್ಸು. ಈ 3 ತರಹದ ಬೀಡ್ಸ್ಗಳನ್ನ ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಸಿಲ್ಕ್ ಥ್ರೆಡ್ ಕೂಡ ಬೇಕಾಗೋದಿಲ್ಲ. ಬ್ಲೌಸ್ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಟನ್ ಥ್ರೆಡ್ ಇದ್ದರೆ ಸಾಕು. ಹಾಗೆ ನಾರ್ಮಲ್ ನೀಡಲ್ಗೆ ಇದನ್ನು ನಾನು 4 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಈ ಥರ ಗಂಟನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವ ಥರ ಅಂತ. ಮೊದಲು ನಾವು ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಬ್ಲೌಸ್ಗೆ ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ. ಓಕೆ, ನೋಡಿ ಈ ಥರ ಪೆನ್ಸಿಲ್ ತಗೊಂಡಿದ್ದೀನಿ. ನಿಮಗೆ ಯಾವ ಥರ ಪೆನ್ಸಿಲ್ ಅಥವಾ ಏನಾದರೂ ಚಾಕ್ ಪೀಸನ್ನು ಯೂಸ್ ಮಾಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಮೊದಲು ಸ್ಟಾರ್ಟಿಂಗಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗ್. ಓಕೆ, ಅದಾದಮೇಲೆ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಗ್ಯಾಪ್ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 1/2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ. ಓಕೆ, 1/2 ಇಂಚ್ಗೆ ಒಂದು. ಈ ಥರ ಬ್ಲೌಸ್ ಪೂರ್ತಿ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಹಾಗೆ ಒಂದಾದಮೇಲೆ ಸೇಮ್ ಡಿಸ್ಟೆನ್ಸ್ ಬರುತ್ತೆ. ಇದನ್ನು ಕಂಟಿನ್ಯೂ ಆಗಿ ಇಲ್ಲ ಡಿಸೈನ್, ಇದು ಒಂದಾದಮೇಲೆ ಒಂದು ಮಾಡ್ಕೋಬೇಕಾಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಬೀಡ್ಸ್ಗಳನ್ನು ನೀವು ಚೇಂಜ್ ಮಾಡಿ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಹ್ಯಾಂಗಿಂಗ್ ಥರ ಬರುತ್ತೆ ಇದು. ಈ ಥರ ಪೂರ್ತಿಯಾಗಿ ಮಾರ್ಕನ್ನು ಮಾಡ್ಕೊಳ್ಳೋಣ. ಓಕೆ, ನೋಡಿ ಈ ಥರ ಪೂರ್ತಿಯಾಗಿ ಮಾರ್ಕನ್ನು ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಪ್ 1/2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ಮೊದಲು ಈ ನೀಡಲ್ ಇದೆಯಲ್ಲ, ಮೊದಲು ಇಲ್ಲಿ ಚುಚ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋಬೇಕು, ಬಿಚ್ಕೊಳ್ದೆ ಇರೋ ಥರ. ಓಕೆ, ಇವಾಗ ನೋಡಿ ಈ ಥರ ಇಲ್ಲಿ ಕರೆಕ್ಟಾಗಿ ಬರಲಿ. ಈ ಥರ ಈ ಥರ ಮಾಡ್ಕೊಂಡ್ಮೇಲೆ ಈಗ ಬೀಡನ್ನು ಹಾಕಬೇಕು. ಮೊದಲು ಈ ಬೀಡನ್ನು ಹಾಕ್ಕೋತೀನಿ. ಅದಾದಮೇಲೆ ಒಂದು ಪರ್ಲ್ ಹಾಕ್ತೀನಿ. ಓಕೆ, ಅದಾದಮೇಲೆ ಒಂದು ಗೋಲ್ಡ್ ಕಲರ್ ಬೀಡು, ಮತ್ತೆ ಒಂದು ಪರ್ಲು, ಅದಾದಮೇಲೆ ಒಂದು ಗೋಲ್ಡ್ ಕಲರ್ ಬೀಡು. ಸ್ಟಾರ್ಟಿಂಗಲ್ಲಿ ಈ ಬಿಗ್ ಬೀಡ್ ಹಾಕ್ತೀನಿ. ಅದಾದಮೇಲೆ ಒಂದು ಪರ್ಲು, ಒಂದು ಗೋಲ್ಡ್ ಕಲರ್ ಬೀಡು, ಮತ್ತೆ ಒಂದು ಪರ್ಲು, ಮತ್ತೆ ಒಂದು ಗೋಲ್ಡ್ ಕಲರ್. ಈ ಥರ 5 ಬೀಡ್ಗಳನ್ನು ಹಾಕ್ಕೊಂಡು ನೋಡಿ ಈ ಥರ ಇರುತ್ತಲ್ಲ. ಈಗ ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ಎಲ್ಲ ಬೀಡ್ಗಳಿಂದನೂ ಈ ಥರ ನೀಡಲನ್ನು ಮೇಲ್ಗಡೆ ತಗೊಂಡೋಗ್ಬೇಕು. ಈ ಥರ ಇದನ್ನು ಕರೆಕ್ಟಾಗಿ ಟೈಟಾಗಿ ಎಳ್ಕೋಬೇಕು. ಇಲ್ಲಿ ಬರೋ ಥರ, ಅಂದರೆ ಇಲ್ಲಿಗೆ ಬರಬೇಕದು, ಆ ಥರ ಎಳ್ಕೊಳ್ಳಿ. ಈ ಥರ ಹ್ಯಾಂಗಿಂಗ್ಸ್ ಥರ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸ್ ಈ ಥರ ನಮಗೆ ಕೈಗೆ ಟೈಟಾಗಿ ಕುಂತಾಗ ಅದು ನೀಟಾಗಿ ಕಾಣಿಸುತ್ತೆ. ಓಕೆ, ನೋಡಿ ಈ ಥರ ಬರುತ್ತೆ. ಈಗ ನೆಕ್ಸ್ಟ್ ನೋಡಿ ಈ ಥರ ಒಳಗಡೆಯಿಂದನೇ ಈಗ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿ ಇದನ್ನು ತರ್ತೀನಿ. ಓಕೆ, ಇಲ್ಲಿ ಜಾಸ್ತಿ ಟೈಟಾಗಿ ಎಳಿಲಿಕ್ಕೆ ಹೋಗಬೇಡಿ. ನೋಡಿ ಈ ಥರ ಬರುತ್ತೆ. ಈಗ ಮತ್ತೆ ಒಂದು ಈ ಬೀಡನ್ನು ಹಾಕ್ತೀನಿ.
ಅದಾದಮೇಲೆ ಪರ್ಲು, ಒಂದು ಗೋಲ್ಡ್ ಕಲರ್ ಬೀಡು, ಮತ್ತೆ ಒಂದು ಪರ್ಲು, ಒಂದು ಗೋಲ್ಡ್ ಕಲರ್ ಬೀಡು. ಬೀಡ್ ಜಾಸ್ತಿ ಆಗುತ್ತಂದರೆ ಕಡಿಮೆ ಕೂಡ ಮಾಡ್ಕೋಬೋದು. ಓಕೆ, ಇಷ್ಟು ಬೀಡ್ ಹಾಕಿದ ಮೇಲೆ ಈಗ ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ಎಲ್ಲ ಬೀಡ್ಗಳಿಂದನೂ ಈ ಥರ ಮೇಲ್ಗಡೆ ತಗೋಬೇಕು ನೀಡಲ್. ನೋಡಿ ಈ ಥರ ಕಾಣಿಸುತ್ತೆ. ಓಕೆ, ಮತ್ತೆ ನೆಕ್ಸ್ಟ್ ಇವಾಗ ಇಲ್ಲಿಂದನೇ ನೋಡಿ ಈ ಥರ ಒಳಗಡೆಯಿಂದನೇ ಇಲ್ಲಿಗೆ ಬರಲಿ. ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಈ ದಾರನ ಈ ಥರ ತಂದು ಮತ್ತೆ ಸೇಮ್ ಮೊದಲು ಈ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಒಂದು ಪರ್ಲು, ಒಂದು ಗೋಲ್ಡ್ ಕಲರ್ ಬೀಡು, ಒಂದು ಪರ್ಲು, ಒಂದು ಗೋಲ್ಡ್ ಕಲರ್, ಈ ಥರ 2 ಪರ್ಲು, 2 ಗೋಲ್ಡ್ ಕಲರ್ ಬೀಡು, ಒಂದು ಫಸ್ಟ್ ಮಾತ್ರ ಬಿಗ್ ಬೀಡು. ಬೀಡ್ಸ್ ಕೂಡ ಕಡಿಮೆ ಕೂಡ ಮಾಡ್ಕೋಬೋದು. ಬರೀ ಪೋಲ್ಸ್ ಮತ್ತು ಇಲ್ಲ ಅಂದರೆ ಕ್ರಿಸ್ಟಲ್ ಬೀಡ್ಸಿಂದ ಕೂಡ ನೀವು ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಡಿಸೈನು, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇವಾಗ ಇದನ್ನು ಈ ಥರ ಇಟ್ಕೊಂಡು ಈ ಎಲ್ಲ ಬೀಡ್ಗಳಿಂದನೂ ಇದನ್ನು ಹೊರಗಡೆ ತೆಗಿಬೇಕು ಈ ಥರ. ನೋಡಿ ಈ ಥರ ಬರುತ್ತೆ. ನಾವು ಮೊದಲೇ ಮಾರ್ಕ್ ಮಾಡಿಕೊಂಡ್ರೆ ಒಂದಾದಮೇಲೆ ಒಂದು ಅಂದರೆ ಕರೆಕ್ಟಾಗಿ ಕೂಡುತ್ತೆ, ಡಿಸ್ಟೆನ್ಸ್ ಸೇಮ್ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಇಲ್ಲಿಂದನೇ ಈ ಥರ ಒಳಗಡೆಯಿಂದನೇ ತಗೊಂಡು ಈಗ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ನೀಡಲನ್ನು ಹೊರಗಡೆ ತೆಗಿತೀನಿ ಈ ಥರ. ಅರ್ಥ ಆಯಿತು ಅನ್ಕೋತೀನಿ. ಡಿಸೈನು ಸಿಂಪಲ್ ಆಗಿದೆ. ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗೆ ಇದನ್ನು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕಿಂತ. ಈಗ ಮತ್ತೆ ಒಂದು ಈ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಒಂದು ಪರ್ಲು, ಒಂದು ಗೋಲ್ಡ್, ಮತ್ತೆ ಒಂದು ಪರ್ಲು, ಮತ್ತೆ ಒಂದು ಗೋಲ್ಡ್. ಈ ಥರ ಪೂರ್ತಿಯಾಗಿ ಬ್ಲೌಸ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಓಕೆ, ಈ ಥರ ಹಾಕ್ಕೊಂಡ್ಮೇಲೆ ಈಗ ಈ ಎಲ್ಲ ಬೀಡ್ಗಳಿಂದನೂ ನೀಡಲನ್ನು ಹೊರಗಡೆ ತೆಗಿಬೇಕು. ನೋಡಿ ಈ ಥರ. ನೆಕ್ಸ್ಟ್ ಇಲ್ಲಿಂದನೇ ಒಳಗಡೆಯಿಂದನೇ ನೆಕ್ಸ್ಟ್ ಇಲ್ಲಿಗೆ ಬರಬೇಕು, ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ. ನೆಕ್ಸ್ಟ್ ಮತ್ತೆ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಾಡ್ಕೋಬೇಕು, ಆಮೇಲೆ ತೋರಿಸ್ತೀನಿ. ಮೊದಲು ಎಂಡಲ್ಲಿ ಯಾವ ಥರ ಫಿನಿಶಿಂಗ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಲಾಸ್ಟಲ್ಲಿ ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನು ಈ ಥರ ಒಳಗಡೆಯಿಂದ ತಗೊಂಡು ಒಂದು ಎಡ್ಜಿಗೆ ಬನ್ನಿ ಈ ಥರ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೋಬೇಕು. ತುಂಬ ಈಸಿ ಆಗಿದೆ. ಹಾಗೆ ಬ್ಲೌಸ್ಗೂ ಕೂಡ ಗ್ರ್ಯಾಂಡ್ ಲುಕ್ ಬರುತ್ತೆ. 1000 ರೂಪಾಯಿ ಖರ್ಚು ಮಾಡಿ ಮಾಡೋದಕ್ಕಿಂತ ಈ ಥರ ಒಂದು 20-30 ರೂಪಾಯಿ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಯಾವುದೇ ರೀತಿಯ ಸಿಲ್ಕ್ ಥ್ರೆಡ್ ಕೂಡ ಬೇಕಾಗೋದಿಲ್ಲ. ನೀಟ್ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಇದನ್ನು ವಿಡಿಯೋದಕ್ಕಿಂತ ಇದು ಎದುರುಗಡೆ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಬೀಡ್ಸ್ಗಳನ್ನು ಚೇಂಜ್ ಮಾಡಿ ಹಾಕ್ಕೋಬೋದು. ಇದೇ ಡಿಸೈನನ್ನು ಬ್ಯಾಕ್ ನೆಕ್ಗೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ಬೀಡ್ಸ್ಗಳನ್ನು ಕಡಿಮೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾವು ಇಲ್ಲಿ ನೋಡೋದಕ್ಕಿಂತ ಹಾಕ್ಕೊಂಡಾಗ ನಮಗೆ ಇಲ್ಲಿ ಟೈಟಾಗಿ ಬರುತ್ತಲ್ಲ ಇಲ್ಲಿ, ಆವಾಗ ಅದು ಹ್ಯಾಂಗಿಂಗ್ಸ್ ಥರ ಬರುತ್ತೆ ಕೆಳಗಡೆ. ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಇದನ್ನು ಒಂದು 15 ಮಿನಿಟ್ಸ್ ಅಥವಾ ಬಿಗಿನರ್ಸ್ ಆಗಿದ್ದರೆ ಒಂದು ಅರ್ಧ ಗಂಟೆ ಒಳಗೆ ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ₹1000 ಖರ್ಚು ಮಾಡಿಕೊಂಡು ನಾವು ವರ್ಕನ್ನು ಮಾಡೋದಕ್ಕಿಂತ ಕೇವಲ ಒಂದು 20 ಅಥವಾ ₹30 ಒಳಗಡೆ ಕಂಪ್ಲೀಟ್ ಆಗಿಬಿಡುತ್ತೆ ಬ್ಲೌಸ್ ಡಿಸೈನು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.